ಟಾರ್ಗೆಟ್ 20 ಎಸ್ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಭರದ ಸಿದ್ಧತೆ ನಡೀತಾ ಇದೆ. ತಡರಾತ್ರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ಏರ್ಪಾಟು ಮಾಡಲಾಗಿತ್ತು. ಶತಾಯಗತಾಯ 2024ರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಕಲಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಎಸ್ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಭರದ ತಯಾರಿ ನಡೀತಾ ಇದೆ. ಶತಾಯಗತಾಯ 2024ರ ಲೋಕವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಲಿಗಳು ಸನ್ನದ್ಧರಾಗಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿಜೆಪಿ ಶಾಸಕರು ಕಾಣಿಸಿಕೊಂಡಿದ್ದಾರೆ. ಎಸ್ ಕಾಂಗ್ರೆಸ್ ಶಾಸಕರ ಸಭೆಯಲ್ಲಿ ಮೂವರು ಬಿಜೆಪಿ ಶಾಸಕರು ಪ್ರತ್ಯಕ್ಷರಾಗಿದ್ದಾರೆ. ಕೈ ಸೇರ್ಪಡೆ ಆಗ್ತಾರ? ಹಾಗಾದ್ರೆ ಆ ಮೂವರು ನಾಯಕರು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಬಿಜೆಪಿ ನಾಯಕರು ಕಾಣಿಸಿಕೊಂಡಿದ್ದಾದ್ರು ಯಾಕೆ? ಹಾಗಾದ್ರೆ ಆ ಮೂವರು ನಾಯಕರು ಯಾರು? ಈಗಾಗಲೇ ಒಂದು ರೀತಿಯಾದಂತಹ ಸಂಚಲನ ಕ್ರಿಯೇಟ್ ಮಾಡಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಆ ಮೂರು ಜನ ಬಿಜೆಪಿ ನಾಯಕರು ಯಾಕೆ ಕಾಣಿಸಿಕೊಂಡ್ರು? ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಚಿಟ್ಚಾಟನ್ನ ನಡೆಸಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳ್ತಾ ಹೋಗೋದಾದ್ರೆ, ನಿನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಯಿತು. ಅದರಲ್ಲಿ ಸುಮಾರು 10ಕ್ಕೂ ಹೆಚ್ಚು ಅನ್ಯ ಪಕ್ಷದ ಶಾಸಕರು ಅಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಒಂದು DCM DK ಶಿವಕುಮಾರ್ಗೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ನಾಯಕರಾಗಿರ್ತಕ್ಕಂಥ ವಿಶ್ವನಾಥ್ ಸರ್ ಕೂಡ ಇದ್ದಾರೆ. ಸರ್, ನಿನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಯಿತು. ಅದರಲ್ಲಿ ತಾವು ಸೇರಿದಂತೆ 10ಕ್ಕೂ ಹೆಚ್ಚು ಶಾಸಕರು BJP ಪಕ್ಷದಿಂದ ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ವಿಚಾರ. ಸರ್ ನೋಡಪ್ಪ, ನಾನು ನಿನ್ನೆ ಹೋಗಿದ್ದು ನಿಜ, ಊಟ ಮಾಡಿದ್ದು ನಿಜ, ಎಲ್ಲರೂ ಮಾತಾಡಿಸಿದ್ದು ನಿಜ. ಅದೇನಿಲ್ಲ. ನಾನು ಯಾಕೆ ಹೋದೆ ಅಂತಂದರೆ, ನಿನ್ನೆ ಇಲ್ಲೇ ಸುವರ್ಣಸೌಧದಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರು ಸಿಕ್ಕಿದ್ರು. ನೋಡಪ್ಪ, ಒಂದು ಊಟ ಇದೆ, ದಯವಿಟ್ಟು ಬರಬೇಕು. ಆಯ್ತು, ಬರ್ತೀನಪ್ಪ. ಯಾಕೆಂತ ನಾನು ಶಿವಕುಮಾರ್ಲ ಭಾಳ ವರ್ಷದ ಸ್ನೇಹಿತರು. ಇನ್ ರೆಸ್ಪೆಕ್ಟ್ ಆಫ್ ಅವರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಐ ಹ್ಯಾವ್ ಅಟೆಂಡೆಡ್ ನಾಟ್ ದ ಮೀಟಿಂಗ್, ಇಟ್ಸ್ ಎ ಈಟಿಂಗ್, ಇಟ್ಸ್ ಆಲ್. ಸರ್, ಈಗ ಸದನ ನಡೀತಾ ಇದೆ, ಎಲ್ಲೊಂದು ಕಡೆ ಬಿಜೆಪಿಯಲ್ಲಿ ಎಲ್ಲೊಂದು ಕಡೆ ಅಸಮಾಧಾನ ಆಗ್ತಾ ಇದೆ ಅನ್ನುವಂಥ ವಿಚಾರ ಇರುವಂಥ ಸಂದರ್ಭದಲ್ಲೇ ನೀವು ಮತ್ತೆ ಹಲವಾರು ಶಾಸಕರು ಅದರಲ್ಲಿ ಭಾಗಿಯಾಗಿದ್ರಿ. ಯಾರ್ಯಾರು ಭಾಗಿಯಾಗಿದ್ರಿ ಸರ್? ನಾನಿದ್ದಾಗ ಯಾರು ಬಂದಿದ್ರೋ ಗೊತ್ತಿಲ್ಲಪ್ಪ. ನಾನೊಬ್ಬ ಇದ್ದಿದ್ದು ನಿಜ. ಬಹುಶಃ ನಮ್ಮ ಸೋಮಶೇಖರ, ಆಮೇಲೆ ಇವ್ರು ಯಾರ್ಯಾರು ಬಂದಿದ್ರು ಅನ್ನೋ ಕಾರಣ. ಆಮೇಲೆ ನಾನಂತೂ ಹೋಗಿದ್ದು ನಿಜ. ಸರ್, ತಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದು ಇದು ಮುನ್ಸೂಚನೆನಾ ಅಂತ? ನಾನು ಕಾಂಗ್ರೆಸ್ನವನೇ ರೀ. ಫಾರ್ ಮೆನಿ ಟೆಕ್ನಿಕಲ್ ರೀಸನ್ಸ್ ಐ ಆಮ್ ಇನ್ BJP. ವಾಟ್ ಈಸ್ ದೇರ್? ಸರ್, ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆ ಬಗ್ಗೆ ಏನಾದರೂ ನಿಮಗೆ? ಏನದು ಸರ್, ಕುಮಾರಸ್ವಾಮಿ ಅವರು ಒಂದು 50ಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಪ್ರಭಾವಿ ಒಂದು ಸಚಿವರು ಹೋಗ್ತಾ ಇದ್ದಾರೆ, ಬರ್ತಾರೆ ಅನ್ನುವಂಥ ವಿಚಾರ. ಸರ್, ನಾನು ಭಾಳ ಗೌರವಯುತವಾಗಿ ಹೇಳ್ತಾ ಇದ್ದೆ. ಕುಮಾರಸ್ವಾಮಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು 2 ಸಾರಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ಮನಸ್ಸಿಗೆ ಬಂದಂಗೆಲ್ಲ ಮಾತಾಡೋದಿಲ್ಲ. 50-60 ಜನ ಬಂದುಬಿಡ್ತಾರೆ, ಎಲ್ಲಿ ಬರ್ತಾರೆ? ಏನೋ ಆವತ್ತಿನ ದಿವಸಕ್ಕೆ ನಾವು 17 ಜನ ಅಲ್ಲಿಂದ ಬಂದಿದ್ದು ನಿಜ. ಸರ್ಕಾರ ಕೆಡವಿದ್ದು ನಿಜ, BJP ಸರ್ಕಾರ ತಂದಿದ್ದು ನಿಜ. ಬಟ್ ಇದು ಯಾವುದೋ ಕನಸು ಕಾಣ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ಅವ್ರು ನಾನು ಭಾಳ ಗೌರವಯುತವಾಗಿ ಹೇಳ್ತಾರೆ, ಸುಮ್ಮನೆ ಕನಸು ಕಾಣಬಾರ್ದು, ಏನೂ ಆಗಲ್ಲ. ಇದಿಷ್ಟು ವಿಶ್ವನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬಸವರಾಜ್ ಉಗಾರ್, ರಾಜ್ ನ್ಯೂಸ್, ಬೆಳಗಾವಿ.